ನಮ್ಮ ಅಪ್ಪ ಬೆಳಗ್ಗೆನೆ ನಮ್ಮ ತಂಗಿಗೆ ನಂಗೋಸ್ಕರ ಪಲಾವ್ ಮಾಡ್ತಿತ್ತು. ನಾವು ಅಷ್ಟೇ ತಿಂದರೆ ಸಾಕ ಅಂತ ಕುರಿಗೂ ಸ್ವಲ್ಪ ಮೇವಾಗ್ತಿತ್ತು. ನಮ್ಮ ಅಪ್ಪಂಗೆ ಅವ್ರ ಹೆಂಡತಿ ಸಾಧನೆ ವಿಡಿಯೋಸ್ ಎಲ್ಲ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ಗೆ ಹಾಕಿ ಫೇಮಸ್ ಮಾಡಬೇಕಂತೆ. ಏನಪ್ಪ ಈಗ ಅಮ್ಮಂದು ಹಾಕು ಈಗ ಈಗ ಎಲ್ಲಿಗೆ? ಅದೇ ಪ್ರಥಮ ಬಾರಿಗೆ ಎಲ್ಲಿಗೆ ಹಾಕಣ? ಇನ್ಸ್ಟಾಗ್ರಾಮಿಗೆ. ಯಾವ ಚಾನ್ಸ್ ಸಿಗ್ಬೇಕು ನಿಂಗೆ? ಏನೇನು ಸಿಗ್ತವೆ? ಬಿಗ್ ಬಾಸು ಬಿಗ್ ಬಾಸು ಬಿಗ್ ಬಾಸ್ ಯಾರು ಎಲ್ಲ ಮಾಡ್ತಾ ಬಂದಾಗ ಎಲ್ಲ ಸಿಗ್ತವೆ. ಇನ್ಸ್ಟಾಗ್ರಾಮ್ ಮಾಡು, ಎಲ್ಲರೂ ನೋಡಿ ಆಗ ಹೋಗ್ಬೋದು ಚೆನ್ನಾಗಿ. ಎಲ್ಲರೂ ಬಿಗ್ ಬಾಸ್ ಹೋಗ್ಬೋದು, ಸರಿಗಂಪು ಹೋಗ್ಬೋದು. ಎಂತ ಮಂಗಂತ ತಣ್ಣ ಅಲ್ಬತ್ತನ ಕಡೆ ಅಲ್ಲಿ ಮಂದಿ ಚೆನ್ನಾಗಿ ಆಡ್ತಾರೆ. ಯಾರ ಬಗ್ಗೆ ಗೊತ್ತಿಲ್ಲ, ಭಾವ ಗೀತ್ ಗೊತ್ತಿಲ್ಲ, ಸಂಘ ಗೀತ್ ಗೊತ್ತಿಲ್ಲ, ಎಲ್ಲ ಗೊತ್ತು. ಇನ್ಸ್ಟಾಗ್ರಾಮ್ ಮಾಡಿಬಿಟ್ಟು ಕಳಿಸು ಎಲ್ಲ ಚಾನಲ್ ಮಾಡ್ಕೊಂಡು ಅವಳಿಗೆ ಪೂರ್ತಿ ಅವಳಿಗೆ ಮಾಡಿ ಹಾಕ್ತಾರೆ. ಅದಾದ್ಮೇಲೆ ಬಿಸಿ ಬಿಸಿ ತಿಂಡಿ ಹಾಕ್ಕೊಡ್ತು. ನನ್ನ ಫೇವ್ರೇಟ್ ಇರೋದು ಮೂವಿ ಬೇರೆ ಬರ್ತಿತ್ತು. ನಮ್ಮ ಅಪ್ಪ ಅಮ್ಮ ಇಲ್ದಿರೋ ಕಾರಣ 3 ಗಂಟೆಗೆ ಊಟ ಮಾಡೋ ಪರಿಸ್ಥಿತಿ ಬಂತು. ಸೊ ಇರೋದನ್ನೇ ತಿಂದ್ವಿ. ನಮ್ಮ ತಂಗಿ ನೋಡು ನಾನು ಬಿಡಿಸಿರೋ ಡ್ರಾಯಿಂಗ್ ಅಂತ ತೋರಿಸ್ತಿದ್ಲು. ನೋಡೋಕ್ಕಾಗದೇ ಇದ್ರೂ ನೋಡಿದೆ. ಸ್ಟೊಮಕ್ಕಲ್ಲಿ ಯಾವುದೋ ಪಾರ್ಟಿಗೆ ಸರಿಯಾಗಿ ಫುಡ್ ಸಪ್ಲೈ ಆಗಿರಲಿಲ್ಲ. ಸೊ ಮತ್ತೆ ತಿಂದೆ. ನಮ್ಮ ಅಪ್ಪ ಅಮ್ಮಂಗೆ ಯಾರೋ ಗಿಫ್ಟ್ ಕೊಟ್ಟಿದ್ರಂತೆ. ಕುತೂಹಲದಿಂದ ಏನು ಅಂತ ನೋಡಿದರೆ ಗೋಬಿ ಪಾರ್ಸಲ್ ಬಂದಿತ್ತು ಅಂತ ಗೋಬಿ ತಿಂದ್ವಿ. ನಮ್ಮ ಅಪ್ಪ ಬಂದ ತಕ್ಷಣ ಹೊಟ್ಟೆ ಹಸ್ತಿದೆ ಅಂತ ಊಟ ಮಾಡ್ತಿತ್ತು. ಅದಕ್ಕೆ ನನಗೂ ತಿನ್ನಿಸು ಅಂತ ನಾನು ತಿನ್ನಿಸ್ಕೊಂಡೆ. ನಮ್ಮ ತಂಗಿ ಯೂನಿಫಾರ್ಮು ಕೆಳಗಡೆ ಬಿದ್ದಿತ್ತು. ನಂದು ಮಾತ್ರ ಹೆಂಗೆ ಬಿದ್ದಿದೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡು ಬೈತಿದ್ಲು. ನಮ್ಮ ಮೇಡಮ್ ಅವರು ನನ್ನ ಏಪ್ರಾನ್ ಹಾಕ್ಕೊಂಡು ಪೋಸ್ ಬೇರೆ ಕೊಡ್ತಿದ್ರು. ಕೂದಲಿಗೆ ಹರಳೆಣ್ಣೆ ಒಳ್ಳೆಯದು ಅಂತ ಹರಳೆಣ್ಣೆ ಕಾಸ್ಕೊತಿದ್ದೆ. ನೈಟ್ ಊಟಕ್ಕೆ ನಮ್ಮ ತಂಗಿಗೆ ನಮ್ಮ ಅಪ್ಪನ ಕೈಯಿಂದ ರೊಟ್ಟಿ ಮಾಡಿಸ್ಕೋಬೇಕಿತ್ತಂತೆ. ಸೊ ಮಾಡಿಸ್ಕೊತಾ ಇದ್ಲು. ನೀನು ಚೆನ್ನಾಗಿ ಮಾಡ್ತೀಯ ಅಂತ. ಚೆನ್ನಾಗಿ ಮಾಡ್ತಾರೆ, ಏನು ಕತ್ಕೊಬೇಡ ಅಂತಾರೆ. ನೀವು ತಿನ್ಬೇಕು ಮಾಡಬೇಕು, ನಂಗೆಲ್ಲ ಗೊತ್ತಿರೋ ಗೊತ್ತಿರುತ್ತೆ. ಯಾರು ಮಾಡಿ ತಿಂದಿದ್ದೆ. ರೆಸ್ಪೆಕ್ಟೇ ಇಲ್ಲ, ಫುಲ್ಲು ರೆಸ್ಪೆಕ್ಟು. ಬೈದರು ಮನಸ್ಸಿಗೆ ಹಾಕ್ಕೊಳ್ದೆ ತಿಂದ್ವಿ. ನಮ್ಮ ಅಪ್ಪ ಬಿಗ್ ಬಾಸ್ನ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇತ್ತು. ಮತ್ತೆ ಏನೋ ತಿಂತಿದ್ದೀನಿ ಅಂತ ನಮ್ಮ ಅಪ್ಪ ಯಾವ ತಿನ್ನೋದೇ ಮಾಡ್ಬಿಟ್ಟು ತಿನ್ನೋದು ಕಡಿಮೆ ಮಾಡಿ ಓದೋದು ಜಾಸ್ತಿ ಮಾಡೋದು. ಪೂತಿ ಉಣ್ಣಪೋತಿ ಮಾಡ್ತೀವೋ ಅನ್ಬೇಕು. ಓದೋಪೋತಿ ಇಲ್ಲ ಉಣ್ಣಪೋತಿ ತಿಂದ್ರೆ ತಾನೇ ಓದಕ್ಕಾಗೋದು. ಎಷ್ಟು ತಿಂತೀಯ? ಯಾವ ತಿಂತಾರೆ ಓದೋದು ಯಾವಾಗ? ನಾನು ತಿನ್ನೋದ್ರ ಮೇಲೆ ನೀನೇ ಕಣ್ಣಾಗ್ತೀಯಲ್ಲಪ್ಪ. ನೀನು ಡಾಕ್ಟ್ರು, ನಾನು ಇಂಜಿನಿಯರ್ ಇಲ್ಲ.